ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ನಾನು ಮನೆ ಮದ್ದು ಮಾಡ್ತಾ ಇದ್ದೀನಿ. ಏನು ಅನ್ನೋದಾದರೆ, ನಮಗೆ ಹೇರ್ಸಲ್ಲೆಲ್ಲ ತುಂಬ ಡ್ಯಾಂಡ್ರಫ್ ಆಗ್ತಿರುತ್ತಲ್ವ. ಸೊ ಹಾಗಾಗಿ ಮನೆಯಲ್ಲೇ ಯಾವ ರೀತಿ ನಾವು ಡ್ಯಾಂಡ್ರಫ್ ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಪ್ಲೀಸ್ ಎಲ್ರಿಗೂ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಮನೆ ಮದ್ದನ್ನು ತೋರಿಸ್ಕೊಡ್ತೀನಿ. ತುಂಬ ಈಸಿ, ಜಾಸ್ತಿ ಏನು ಟೈಮೂ ಇಲ್ಲ. ಜಸ್ಟ್ ನೀವು ಅದನ್ನು ಅಪ್ಲೈ ಮಾಡಿ ಒಂದು 10 to 20 ಮಿನಿಟ್ಸ್ ಬಿಟ್ಟು ಏರ್ ವಾಶ್ ಮಾಡಿಕೊಂಡ್ರೆ ಸಾಕು. ಆವಾಗ ನಿಮಗೆ ಇದು 1 ಮಂತಲ್ಲೇ ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾರ್ಯಾರಿಗೆಲ್ಲ ಈ ರೀತಿ ಡ್ಯಾಂಡ್ರಫ್ ಇರುತ್ತೆ ಅವರೆಲ್ಲ ಯೂಸ್ ಮಾಡ್ಕೋಬೋದು. ಬಟ್ ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂಥ ಮೆಥಡ್. ಓಕೆನಾ? ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈಗ ಅದನ್ನು ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇವಾಗ ಇದು ಬಿಸಿನೀರು ಕಾದಿದೆ. ಇದಕ್ಕೀಗ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ನೋಡಿ, ಈ ಹುಣಸೆ ಹಣ್ಣನ್ನು ಇದರಲ್ಲಿ ಈ ರೀತಿ ನೆನೆಸ್ಕೋಬೇಕು. ನೆನೆಸ್ಕೊಂಡು ಆದಮೇಲೆ ಅದು ಸ್ವಲ್ಪ 10 ಮಿನಿಟ್ಸ್ ನೆನೆಯೋದಕ್ಕೆ ಬಿಟ್ಬಿಡಿ. ಓಕೆನಾ? ಈಗ ಇದು ಬಿಸಿ ಇದೆ ನೀರು. ಬಿಸಿ ಇದ್ದಾಗಲೇ ಹುಣಸೆ ಹಣ್ಣಲ್ಲಿ ಹಾಕಿದ್ದೀನಿ. ಇದು ರಸ ಬಿಟ್ಕೋಬೇಕು. ಸ್ವಲ್ಪ 10 ಮಿನಿಟ್ಸ್ ಬಿಟ್ಬಿಡಿ. ಅದಾಗಿ ಮೆತ್ತಗಾಗಿ ರಸ ಎಲ್ಲ ಆಚೆ ಕಡೆ ಬರುತ್ತೆ. ನೆಕ್ಸ್ಟ್ ಆಮೇಲೆ ಫ್ರೆಂಡ್ಸ್, ನೋಡಿ ಈ ರೀತಿ ಆಗಿದೆ. ಇದು ಬಿಸಿನೀರಲ್ಲಿ ಹಾಕಿದ್ದೀನಲ್ಲ, ಸೊ ಹಾಗಾಗಿ ಈ ಕಲರಲ್ಲಿ ಬಂದಿದೆ. ಇದನ್ನ ಇವಾಗ ನೀಟಾಗಿ ಕ್ಯೂಚ್ಕೋಬೇಕು. ಈ ಥರ ಕ್ಯೂಚ್ಕೊಂಡು, ನಾನಿಲ್ಲಿ ಜಾಸ್ತಿ ನೀರು ತೊಗೊಂಡ್ಬಿಟ್ಟೆ. ನೀವು ಜಾಸ್ತಿ ನೀರು ತೊಗೋಬೇಡಿ. ಓಕೆನಾ? ಸ್ವಲ್ಪ ನೀರು ತೊಗೊಳ್ಳಿ. ನಾನು ಜಾಸ್ತಿ ನೀರು ತೊಗೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ನಿಮ್ಮ ಕೂದಲು ಜಾಸ್ತಿ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣು ತೊಗೊಳ್ಳಿ. ಇಲ್ಲ ಸ್ವಲ್ಪ ಕಡಿಮೆ ಇದೆ ಅನ್ನೋದಾದರೆ ಕಡಿಮೆ ಕ್ವಾಂಟಿಟಿ ತೊಗೊಳ್ಳಿ. ನಂದು ಜಾಸ್ತಿ ಏನಿಲ್ವಲ್ಲ, ಸೊ ಹಾಗಾಗಿ ನಾನು ಕಡಿಮೆ ತೊಗೊಂಡಿದ್ದೀನಿ. ಸೊ ನೀವು ಜಾಸ್ತಿ ಇದೆ, ಉದ್ದ ಇದೆ ಅನ್ನೋರೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಇದು 1 ಮಂತಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು ಏನು ಅಂತ. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ಬಿಸಿನೀರು ಬೇಕು ಮತ್ತು ಹುಣಸೆ ಹಣ್ಣು ಬೇಕು ಅಷ್ಟೇ. ಸುಮ್ಮನೆ ನಾವು ಈಗ ಹಾಸ್ಪಿಟಲ್ಗೆಲ್ಲ ಹೋದರೆ ಸ್ಕಿನ್ ಡಾಕ್ಟರ್ಸ್ ಹತ್ರ ಏನು ಹೇಳ್ತಾರೆ, ಇಷ್ಟೊಂದು ಮೆಡಿಕಲ್ ಶಾಪಲ್ಲಿ ಟ್ರೀಟ್ಮೆಂಟ್ಗೆ ಅಂತಲೇ ಅರ್ಧ ದುಡ್ಡು ಹಾಕ್ತೀವಿ, ಅಷ್ಟೆಲ್ಲ ಹಾಕಕ್ಕೆ ಹೋಗಬೇಡಿ. ಹುಣಸೆ ಹಣ್ಣಲ್ಲೇ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ನೀವು ಮಾಡಿ ವೀಕ್ಲಿ 2 ಟೈಮ್ಸ್ ಮಾಡ್ಕೊಳ್ಳಿ. ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರಾ ಅಂತ ಇರುತ್ತಲ್ಲ, ತಲೆ ಸ್ನಾನ ಈಗ ಮಂಡೇ ಮಾಡ್ತೀರಾ ಅಂದರೆ ಮಂಡೇ ಬೆಳಗ್ಗೆನೇ ಇದನ್ನು ಬಿಸಿನೀರಲ್ಲಿ ಹುಣಸೆ ಹಣ್ಣು ಹಾಕಿ ನೆನೆಸ್ಬಿಡಿ. ಬಿಸಿನೀರಲ್ಲಿ ಹಾಕಿ ನೆನೆಸಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಂಡು, ನನಗಂತ ಜಾಸ್ತಿ ಉದ್ದ ಇದೆ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಂದು ಸ್ವಲ್ಪ ಇದೆ ಅಂತ ಹೇಳಿ ಒಂದು ಚಿಕ್ಕ ಉಂಡೆ ಅಷ್ಟು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಕೂದಲಿದೆ, ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹುಣಸೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನಿಲ್ಲಿ ಕಡಿಮೆ ತೊಗೊಂಡಿದ್ದೀನಿ. ನನಗೆ ಆದರೆ ನೀರು ತುಂಬ ಹಾಕೊಂಡ್ಬಿಡ್ತೀನಿ. ನೀರು ಜಾಸ್ತಿ ಯಾರು ಹಾಕೋಬೇಡಿ. ಸ್ವಲ್ಪ ಥಿಕ್ನೆಸ್ ಇರಲಿ, ಅಂದರೆ ಸ್ವಲ್ಪ ದಪ್ಪನಾಗಿ ಬರಲಿ ಇದು ರಸ ಇದೆಲ್ಲ. ಇಲ್ಲಾಂದರೆ ಏನಾಗುತ್ತೆ, ನೀರೆಲ್ಲ ಇಳಿತಾ ಇರುತ್ತೆ. ಇದನ್ನ ಆದಷ್ಟು ವಾಶ್ರೂಮಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದೆಲ್ಲ ರಸ ಇದು ಏನು ನೀರು ಇರುತ್ತಲ್ಲ, ಈ ನೀರಿಂದೆಲ್ಲ ಈ ಥರ ತೊಟ್ಟಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ ಈ ರೀತಿ ಆಗಿದೆ. ಇದನ್ನು ನೀವು ಇನ್ನೇನು ತಲೆ ಸ್ನಾನ ಮಾಡ್ತೀರಾ ಅಂದಾಗ 20 ಮಿನಿಟ್ಸ್ ಮುಂಚೆ ಹಚ್ಕೋಬೇಕು. ಜಾಸ್ತಿ ಹೊತ್ತು ಬಿಡಬೇಕು ಅನ್ನೋದು ಏನಿಲ್ಲ. ನೀವು ಇಲ್ಲ ನಾವಿನ್ನೂ ಜಾಸ್ತಿ ಹೊತ್ತು ಬಿಡ್ತೀವಿ ಅಂದರೆ ½ ಅವರ್ ಸಾಕು, ಅಂದರೆ 30 ನಿಮಿಷ ಆದರೆ ಸಾಕ್ಬಿಟ್ಟು. ಅದ್ರ ಮೇಲ್ಪಟ್ಟು ಜಾಸ್ತಿ ಬಿಡೋದಕ್ಕೆ ಹೋಗಬೇಡಿ. ಯಾಕಂದರೆ ಏರ್ ವಾಶ್ ಮಾಡಬೇಡಿ ನೀವು. ಅಂದರೆ ಜಾಸ್ತಿ ಮೈಲ್ಡ್ ಶಾಂಪೂಸ್ ಯೂಸ್ ಮಾಡಿ. ಜಾಸ್ತಿ ಅದೇನು ಕೆರೋಟಿನು ಅದೆಲ್ಲ ಜಾಸ್ತಿ ಇರುತ್ತಲ್ಲ, ಆ ಥರದ್ದೆಲ್ಲ ಯೂಸ್ ಮಾಡೋದಕ್ಕೆ ಬೇಡಿ. ಮೈಲ್ಡ್ ಶಾಂಪೂಸ್ ಸಿಗುತ್ತಲ್ಲ, ಅದನ್ನ ಆ ಥರದ್ದು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಈಗ ನಾನು ಇದೆಲ್ಲ ಈ ಥರ ತಪ್ಪ ಬಂದಿದೆ. ಇದು ಕಾಣಿಸ್ತಿದೆ ಅಲ್ಲ, ಈ ಥರ ನೀಟಾಗಿ ತೆಗ್ದಿದ್ದೀನಿ. ಇವಾಗ ಇದನ್ನು ಯಾವುದ್ರಲ್ಲಾದರೂ ಸೋಸ್ಕೊಂಡು ತಗೋಬೇಕು. ತಗೊಂಡು ನಾನೇನೀಗ ಸೋಸ್ಕೊತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ಥರ ಬಿಡಿ ಮಾಡಿ ಈ ಥರ ಹಚ್ಕೊಂಬಿಡಿ ಅಷ್ಟೇ. ಓಕೆನಾ? ಈ ಥರ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಡ್ಯಾಂಡ್ರಫ್ಸ್ ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲೆಲ್ಲ ನೀವು ಹಚ್ಕೊತ ಹೋಗ್ಬೋದು. ನಾನು ಹುಣಸೆ ಹಣ್ಣಿಂದು ಇದೆಯಲ್ಲ ಇದರಲ್ಲೇ ಹಚ್ಕೋತಾ ಇದ್ದೀನಿ. ಇದಾದರೆ ಬೆಸ್ಟು. ಬಟ್ ಕೆಲವ್ರು ಇಷ್ಟಪಡಲ್ಲ ಹುಣಸೆ ಹಣ್ಣಿಂದು ಅದು ತೊಪ್ಪೆ ಬರುತ್ತಲ್ಲ ಅದರಲ್ಲಿ ಹಚ್ಕೊಳ್ಳೋಕ್ಕೆ. ಬಟ್ ಇದರಲ್ಲಿ ಹಚ್ಕೊಂಡ್ರೂ ಒಳ್ಳೆ ಬೆನಿಫಿಟ್ ಆಗುತ್ತೆ. ಇಲ್ಲ ನಾವು ಆ ಥರ ಮಾಡ್ಕೊಳ್ಳಲ್ಲ ಅಂದರೆ ಇದ್ರದ್ದು ಏನು ಲಿಕ್ವಿಡ್ ಇರುತ್ತಲ್ಲ, ಈ ಲಿಕ್ವಿಡಿಂದ ಈ ಥರ ಹಚ್ಕೊತಾ ಬನ್ನಿ. ಎಲ್ಲ ಕಡೆನೂ ಹಚ್ಕೊಳ್ಳಿ. ಆದಷ್ಟು ಒಂದು 20 ಮಿನಿಟ್ಸ್ ಬಿಡಿ ಹಚ್ಚಿ. ಓಕೆನಾ? ತುಂಬ ಚೆನ್ನಾಗಾಗುತ್ತೆ. 1 ಮಂತಲ್ಲೇ ರಿಸಲ್ಟ್ ಬರುತ್ತೆ ನಿಮಗೆ. ಓಕೆನಾ? ಸುಮ್ಮನೆ ನಾನು ಹೇಳಲ್ಲ, ಇದು ನಾನು ಮಾಡ್ತಿರೋದಕ್ಕೆ ನಾನು ಹೇಳ್ತಿರೋದು. ನನಗೂ ತುಂಬ ಡ್ಯಾಂಡ್ರಫ್ ಇತ್ತು, ಸೊ ಹಾಗಾಗಿ ಕಡಿಮೆ ಆಗಿದೆ, ಅದಕ್ಕೆ ಹೇಳ್ತಿರೋದು. ಸುಮ್ಮನೆ ಯಾಕೆ ನೋಡಿ, ಈ ಥರ ಎಲ್ಲ ಇಳಿತಾ ಇರುತ್ತೆ. ಆದಷ್ಟು ಬಾತ್ರೂಮಲ್ಲಿ ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಿದೆಯಲ್ಲ, ಈ ಥರ ಎಲ್ಲ ಕಡೆನೂ ಹಚ್ಕೊಂಡು ಬರ್ತೀನಿ ಬಾತ್ರೂಮಲ್ಲಿ. ನಿಮಿಷ ಫ್ರೆಂಡ್ಸ್, ಇವಾಗ ಹಚ್ಕೊಂಡು ಬಂದಿದ್ದೀನಿ. ನೋಡಿ ಎಲ್ಲ ಕಾಣಿಸ್ತಿದೆ. ಸ್ವಲ್ಪ ಇಳಿತಿದೆ ಅದು ಹಚ್ಕೊಂಡಿರೋದು. ನಾನು ಸ್ವಲ್ಪ
ಕಡಿಮೆ ಕ್ವಾಂಟಿಟಿಲಿ ನೀರು ತೊಗೋಬೇಕಿತ್ತು, ಅಂದರೆ ವಾಟರು. ನಾನು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ಬಿಟ್ಟೆ. ಸೊ ನೋಡಿ ಎಲ್ಲ ಇಳೀತಿದೆ. ನೀವು ಸ್ವಲ್ಪ ಕಡಿಮೆ ತೊಗೊಳ್ಳಿ. ಅಂದರೆ ಈಗ ನೀವು ಆಯಿಲ್ ಅಪ್ಲೈ ಮಾಡ್ತಿರ್ತೀರಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆಯಿಲ್ ಹಾಕ್ತೀರಾ ಏನು ಅಂತ, ನಿಮ್ಮ ಹೇರ್ಸಿಗೆ ತಕ್ಕನಂಗೆ. ಸೊ ನಾನೇನು ಮಾಡಿದೆ, ನಿಮಗೆ ತೋರಿಸೋದಕ್ಕೋಸ್ಕರ ಕೆಲವ್ರದ್ದು ಜಾಸ್ತಿ ಇರುತ್ತೆ ಹೇರ್ಸು ಅಂತ ಹೇಳಿ ನಾನು ಜಾಸ್ತಿ ಕ್ವಾಂಟಿಟಿ ನೀರು ತೊಗೊಂಡ್ಬಿಟ್ಟೆ. ಕಡಿಮೆ ಕ್ವಾಂಟಿಟಿ ಹುಣಸೆಹಣ್ಣು ತೊಗೊಂಡೆ. ಸೊ ಸಾರಿ, ಕಡಿಮೆ ಕ್ವಾಂಟಿಟಿ ನೀರು ತೊಗೊಳ್ರಿ, ಅಂದರೆ ವಾಟರು. ಜಾಸ್ತಿ ಕ್ವಾಂಟಿಟಿಲಿ ಹುಣಸೆಹಣ್ಣು ತೊಗೊಳ್ಳಿ. ಅಂದರೆ ಒಂದು ಚಿಕ್ಕ ಉಂಡೆಯಷ್ಟು ತೊಗೊಂಡ್ರೆ ಸಾಕು. ನೋಡಿ ಈ ಥರ ಎಲ್ಲ ಇದನ್ನೀಗ ನಾನು 20 ಮಿನಿಟ್ಸ್ ಹಚ್ಚಿ ಕಾಯ್ಬಿಡ್ತೀನಿ. ಇದು ತುಂಬ ಈಸಿ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಮನೆಯಲ್ಲೇ ಮಾಡ್ಕೋಬೋದು. ಮನೆಯಲ್ಲೇ ಈಸಿಯಾಗಿ, ಸ್ವಲ್ಪ ನಿಮಗೆ ನವೆ ಬರೋ ಥರ ಅನಿಸುತ್ತೆ, ಅಂದರೆ ಕೆರೆತ ಬರೋ ಥರ ಅನಿಸುತ್ತೆ, ಬಟ್ ಏನೂ ಆಗಲ್ಲ. ಇದಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಸೊ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಎಲ್ಲ ಸ್ಕಿನ್ ಟೈಪ್ ಅವರು, ಅಂದರೆ ಕೆಲವ್ರದ್ದು ಆಯಿಲಿ ಇರುತ್ತೆ, ಕೆಲವ್ರದ್ದು ಡ್ರೈ ಇರುತ್ತೆ, ಕೆಲವ್ರದ್ದು ಸೆನ್ಸಿಟಿವ್ ಇರುತ್ತೆ. ಯಾವ ಸ್ಕಿನ್ ಟೈಪ್ ಅವರಾದರೂ ಈಗ ಅಪ್ಲೈ ಮಾಡ್ಕೋಬೋದು. ಇದು ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಇದನ್ನು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ. ನಿಮಗೆ ಬೇಗ ರಿಸಲ್ಟ್ ಬೇಕು ಅನ್ನೋದಾದರೆ, ಇಲ್ಲ ನಮಗೆ ನಿಧಾನಕ್ಕಾದ್ರೂ ಪರವಾಗಿಲ್ಲ ಅನ್ನೋದಾದರೆ ಒಂದು 2 ಮಂತ್ಸ್ ಅಂತೂ ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ವೀಕ್ಲಿ 2 ಟೈಮ್ಸ್ ಮಾಡೋದ್ರಿಂದ 1 ಮಂತಲ್ಲೇ ನಿಮಗೆ ಬೇಗ ರಿಸಲ್ಟ್ ಸಿಕ್ಬಿಡುತ್ತೆ. ಓಕೆನಾ? ಈ ಥರ ನಾನು ತುಂಬ ಇತ್ತು ನನಗೂ ಡ್ಯಾಂಡ್ರಫ್. ಸೊ ಹಾಗಾಗಿ ನಾನು ವೀಕ್ಲಿ 2 ಟೈಮ್ಸ್ ಮಾಡ್ತಾ ಬಂದೆ. ಇವಾಗ ನನಗೆ ತುಂಬಾ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್, ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಮನೆಯಲ್ಲೇ ಬಿಸಿನೀರು ಮಾಡ್ಕೊಳ್ಳೋದು, ಅದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಅದನ್ನ ಕಿವುಚ್ಬಿಟ್ಟು ಹಚ್ಕೊಡು. ಅದನ್ನು ಒಂದು 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಬಿಟ್ಬಿಟ್ಟು ಹೇರ್ ವಾಶ್, ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೊಂಡು ತಲೆ ಸ್ನಾನ ಮಾಡಿದರೆ ಮುಗೀತು. ಓಕೆನಾ? ಇಷ್ಟೇ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮೇನ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ, ದಯವಿಟ್ಟು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಓಕೆ, ನೆಕ್ಸ್ಟ್ ಏರ್ ವಾಶ್ ಮಾಡ್ಕೊಂಡು ಸಿಗ್ತೀನಿ. ಬಾಯ್. ಹಾಯ್ ವಿವೋಸ್, ನೋಡಿ ಏರ್ ವಾಶ್ ಮಾಡ್ಕೊಂಬಂದೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ಹುಣಸೆಹಣ್ಣು ಹಚ್ಕೊಂಡು ತೊಳ್ಕೊಂಡಿರೋದು ಏರ್ ವಾಶ್ ಮಾಡಿದ್ದು. ಸೊ ನೀವು ಕೂಡ ಈ ಥರ ಮಾಡ್ಕೊಳ್ತಾ ಬನ್ನಿರಿ. ಡ್ಯಾಂಡ್ರಫು 2 ಮಂತ್ಸಲ್ಲೇ ಕಡಿಮೆ ಆಗಿಬಿಡುತ್ತೆ. ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಮನೆಯಲ್ಲೇ ಸಿಗುವಂಥ ಪದಾರ್ಥದಿಂದ ನಾವು ಈಸಿಯಾಗಿ ಡ್ಯಾಂಡ್ರಫ್ನ ಹೋಗಿಸ್ಕೋಬೋದು. ಓಕೆನಾ? ಏನಿಲ್ಲ, ಬರೀ ಬಿಸಿನೀರು, ಹುಣಸೆಹಣ್ಣು ಇದಿಷ್ಟು ಇದ್ದರೆ ಸಾಕು. ಏರ್ ವಾಶ್ ಮಾಡೋಕ್ಕಿಂತ ಮುಂಚೆ ಒಂದು 1/2 ಅವರ್ ಮುಂಚೆ ಹಚ್ಕೊಂಡ್ಬಿಟ್ಟು ಅದನ್ನ ನೆನೆಸಿ ಆ ಥರ ಹಚ್ಕೊಂಡು ಆಮೇಲೆ ಏರ್ ವಾಶ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅನಿಸ್ತಿರುತ್ತೆ ಹೇರ್ಸ್ ಕೂಡ. ಆಮೇಲೆ ನವೆ ಥರ ಅನಿಸ್ತಾ ಇರುತ್ತಲ್ಲ ನೀವು ಹಚ್ಚಿದಾಗ, ಅದು ಈಗ ಡ್ಯಾಂಡ್ರಫ್ ಇರುತ್ತಲ್ಲ ಅದಕ್ಕೆ ಆ ಥರ ಅನಿಸ್ತಾ ಇರುತ್ತೆ. ಬಟ್ ಅದಕ್ಕೆ ಬೇಗ ಹೋಗುತ್ತೆ. ಬೇಕಾದ್ರೆ ನೀವು ಒಂದು 2-3 ವಾಶಲ್ಲೇ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಅನಿಸ್ತಿದೆ ಅಂತೇಳಿ. ನೋಡಿ, ಈ ರೀತಿ ಇತ್ತು ನನ್ನ ಒಂದು ಡ್ಯಾಂಡ್ರಫ್ ಮನೆ ಮದ್ದು. ಯಾರೆಲ್ಲ ಯೂಸ್ ಮಾಡಾದ್ಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ನೀವು ಹೇಳಿ ಟಿಪ್ಸ್ ಅಂತ. ಓಬಿರಾಯಿನ್ ಕಳೆದು ಅನ್ಕೋಬೇಡಿ. ಓಬಿರಾಯಿನ್ ಕಳೆದಾಗ್ಲೂ ತುಂಬ ಬೆನಿಫಿಟ್ ಇದೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆ ಥರ. ಪ್ಲೀಸ್ ಎಲ್ಲರೂ, ಇದಾಗಿತ್ತು ಇವತ್ತಿನ ಮನೆ ಮದ್ದು. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಲ್ಲರೂ ನೋಡ್ತಿದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.